ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಪ್ಪ, ನಂಗೆ ತುಂಬಾ ಭಯ ಆಗ್ತಿದೆಪ್ಪ. ನೀನು ಹೆದರ್ಕೋಬೇಡಕ್ಕಂತ. ಇನ್ಮೇಲೆ ನಿನಗೆ ಯಾರು ಏನು ಮಾಡೋದಕ್ಕಾಗೋದಿಲ್ಲ. ನೀನು ಮೊದಲಂತರ ಧೈರ್ಯವಾಗೇ ಇರು. ಅಪ್ಪ, ಈ ವಿಷಯ ಯಾರಿಗಾದ್ರೂ ಗೊತ್ತಾದ್ರೆ? ನೀನು ಹೇಳೋ ಥರ ಏನೂ ಆಗೋದಿಲ್ಲ. ನೀನು ಈ ವಿಚಾರನ ಯಾರ ಹತ್ರನೂ ಚರ್ಚೆ ಮಾಡಬೇಡ. ಎಲ್ಲದನ್ನು ನಾನು ನೋಡ್ಕೋತೀನಿ. ನಾನಿದ್ದೀನಿ, ನೀನು ಧೈರ್ಯವಾಗಿರು. ಕಂದ, ನಾನು ಬಡವ ಆಗಿರ್ಬೋದು, ಆದರೆ ನಿಮ್ಮನ್ನು ತುಂಬ ಚೆನ್ನಾಗಿ ಸಾಕಿದ್ದೀನಿ. ಕಣ್ಣಲ್ಲಿ ಕಣ್ಣಿಟ್ಟು ಬೆಳೆಸಿದ್ದೀನಿ. ನಿಮ್ಮ ಖುಷಿನೇ ನನಗೆ ಖುಷಿ ಅಂತ ಬದುಕಿದ್ದೀನಿ. ಅಂಥದ್ರಲ್ಲಿ ನಿಮ್ಮ ಮೇಲೆ ಕಣ್ಣು ಹಾಕಿದ್ರೆ ನಾನು ಸುಮ್ಮನೆ ಇರ್ತೀನ? ನಮ್ಮ ಮರ್ಯಾದೆ ಮಣ್ಪಾಲ್ ಮಾಡ್ತೀನಿ ಅಂದರೆ ನಾನು ಕೈ ಕೊಟ್ಕೊಂಡು ಕೂತ್ಕೊಳ್ಳೋದಕ್ಕಾಗತ್ತಾ? ಜವಾಬ್ದಾರಿ ಇರೋ ಯಾವ ತಂದೆನೂ ಸುಮ್ಮನೆ ಇರೋದಿಲ್ಲ. ಅವನು ತನ್ನ ಕುಟುಂಬನ ಕಾಪಾಡೋದಕ್ಕೋಸ್ಕರ ತನ್ನ ಪ್ರಾಣ ಬೇಕಾದರೆ ಕೊಡ್ತಾನೆ. ನಾನು ಅಷ್ಟೇ, ನನ್ನ ಹೆಂಡತಿ ಮಕ್ಕಳನ್ನ ಕಾಪಾಡೋದಕ್ಕೋಸ್ಕರ ಪಣ ತೊಟ್ಟು ನಿಂತ್ಕೋತೀನಿ. ಅಪ್ಪ, ಅವನ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡಕ್ಕಂದ. ಅಂಥವರು ಈ ಭೂಮಿ ಮೇಲಿರಬಾರ್ದು. ಇನ್ಮೇಲೆ ನೀನು ಅವನ ಕಾಟ ತಪ್ಪಿತು ಅಂತ ನೆಮ್ಮದಿಯಾಗಿರು. ಮತ್ತೊಬ್ಬರು ಜೀವನದಲ್ಲಿ ಆಟ ಆಡೋರಿಗೆ ಇದೊಂದು ಪಾಠ ಆಗಬೇಕು. ನೀನೇನು ಹೆದರ್ಕೋಬೇಡ, ನಾನಿದ್ದೀನಿ. ಸರಿ, ನಡಿ, ಹೋಗೋಣ. ಎಲ್ಲಿಗ್ರಿ ಹೋಗಿದ್ರಿ? ತಾಳಿ ಕಟ್ಟಿದ ಸಮಯ ಆಯ್ತು, ಇರಬೇಕು ತಾನೇ ನೀವಿಲ್ಲಿ? ಅಮ್ಮ, ಪರವಾಗಿಲ್ಲ ಬಿಡಿ, ಸಿಕ್ಕಾಪಟ್ಟೆ ಕೆಲಸ ಅಪ್ಪನಿಗೆ. ಪುರೋಹಿತ್ರೆ, ನೀವು ಮುಂದುವರಿಸಿ. ಆಶೀರ್ವಾದ ಮಾಡಿ. ನನ್ನನ್ನು ಎದುರಾಕೊಂಡು ತುಂಬಾ ದೊಡ್ಡ ತಪ್ಪು ಮಾಡಿದ್ದೀನ. ನಾನೇನು ಅಂತ ತೋರಿಸ್ತೀನಿ. ಎಂಥ ದುರ್ಗತಿ ನಂದು. ಮಗಳಿಗೆ ನೆಮ್ಮದಿಯಾಗಿ ದಾರಿ ಕೂಡ ಏರ್ಕೊಡದೇ ಇರುವಂಥ ಸ್ಥಿತಿ ತಲುಪಿದ್ದೀನಿ. ಲಂಕ ಆಗಿರೋ ಕೈಯಲ್ಲಿ ಹೇಗಪ್ಪ ತಾಳಿನ ಮುಟ್ಬಿಟ್ಟು ಆಶೀರ್ವಾದ ಮಾಡಲಿ?
ಗಟ್ಟಿ ಮೇಳ ಗಟ್ಟಿ ಮೇಳ ಗಟ್ಟಿ ಮೇಳ. ಏಯ್ ಅಲ್ಲೋ ಕೂತ್ಕೊಂಬಿಡಿ ಪಂಚ ಉಟ್ಕೊಂಡು ಅವ್ರಿರೋದೇನಕ್ಕೆ ಹೇಳ್ತಿರ್ತಾನೆ. ಪುರೋಹಿತ್ರೆ ನೀವು ಕಂಟಿನ್ಯೂ ಮಾಡಿ. ಮಾಂಗಲ್ಯ ಧಾರಣೆ ಗಟ್ಟಿ ಮೇಳ ಗಟ್ಟಿ ಮೇಳ ಗಟ್ಟಿ ಮೇಳ. ಮಣೆ ಮೇಲೆ ಹೊಸ ಜೋಡಿಯ ಕೂರಿಸಿ ಹೊಸ ಸಂಬಂಧದ ಸೂತ್ರವ ಸೇರಿಸಿ ಅಕ್ಷತೆಯ ಮಳೆಯಲ್ಲಿ ತಾಳಿ ಕಟ್ಟೋ ವೇಳೆಯಲ್ಲಿ ಹೆತ್ತವರೆದೆಯಲ್ಲಿ ಮೊಳಗುವ ತಾಳವೇ ಗಟ್ಟಿ ಮೇಳ 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 ಗಟ್ಟಿ ಮೇಳ. ಅಬ್ಬಾ, ಕೊನೆಗೂ ನನ್ನ ತಮ್ಮನ ಮದುವೆ ತುಂಬ ಸರಳವಾಗಿ ಚೆನ್ನಾಗಿ ನಡೀತು. ಆ ಸುಹಾಸಿನಿನ ಕೂಡಕ್ಕೆ ಬಂದಿದ್ದು ಒಳ್ಳೇದಾಯ್ತು. ಅವಳಿಂದ ಏನು ಪ್ರಾಬ್ಲಮ್ ಆಗಲಿಲ್ಲ. ಅಪ್ಪ ದೇವ್ರೆ, ಧ್ರುವನ ಮತ್ತು ಚೋಟನ ದಿನ ಲೈಫ್ ಲಾಂಗ್ ಖುಷಿಯಾಗಿಟ್ಟಿರಪ್ಪ. ಕಾಳಿ ಪೂಜೆ ಮಾಡಪ್ಪ. ದಶಾಂಗಂ ಗೊಗ್ಗೊಳಂದೋಪಂ ಸುಗಂಧಂಚ ಸುಮನೋಹರಂ ಕಪಿಲಾಗತ ಸಂಯುಕ್ತಂ ಗೋಪೋಯಂ ಪ್ರತಿಗೃಹ್ಯತಾಂ ಯದೂಪಂ ದರ್ಶಯಾಮಿ.
ರೀ ಅದೆಲ್ಲರೂ ಮದುವೆ ಖುಷಿಲಿದ್ದಾರೆ ನೀವು ಯಾಕೆ ಹೇಳ್ತಿದ್ದೀರಾ? ಸರ್ ನನ್ನ ಮದುವೆ ವಿಚಾರದಲ್ಲಿ ನೀವು ಅವಾಗ ತಮಾಷೆ ಮಾಡ್ತಾ ಇದ್ರಿ, ನಾನು ಅದನ್ನ ತಮಾಷೆಗೆ ತಗೊಳ್ತಾ ಇದ್ದೆ. ಆದ್ರೆ ಈಗ ಧ್ರುವ ಸರ್ದು ಮದುವೆ ಆಗೋಯ್ತು. ಇದನ್ನೆಲ್ಲ ನೋಡ್ತಾ ಇದ್ರೆ ನನ್ನ ಮದುವೆ ಆಗುತ್ತೋ ಇಲ್ವೋ ಅನ್ನೋ ಚಿಂತೆ ನನಗೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ಹೋಗ್ಲಿ ಬಿಡಿ, ಒಂದೇ ಕಣ್ಣಲ್ಲಿ ನೀರು ಹಾಕ್ಬಿಡಿ. ನಿಮ್ಮ ಮದುವೆ ಮಾಡೋಣ ಇನ್ನೊಂದು 500,000 ಎಪಿಸೋಡ್ಗೆ. ಆ ಮದುವೆ ದಿಬ್ನ ಟೈಮಲ್ಲಿ ನಿಮ್ಮ ಪಕ್ಕ ನಿಂತಿಲ್ಲ ಹುಡುಗಿ, ಅವಳ ಜೊತೆ ಮಾಡೋಣ. ಅದು ನಮ್ಮ ಕಸಿನ್ ಅವ್ರ ವೈಫ್. ನಿಮ್ಮ ಕಸಿನ್ ವೈಫ್ ಜೊತೆ ನೀ ಯಾಕೆ ನಿಂತಿದ್ರಿ? ಅವನ್ನೆಲ್ಲ ಆಯ್ಕೊಂತಿನಕ್ಕೆ ಹೋಗಿದ್ದ, ಅದಕ್ಕೆ. ನಿಮಗೆ ಕಂಡವ್ರ ವೈಫ್ ಜೊತೆ ನಿಂತ್ಕೊಂಡೆ ನಿಮ್ಗೆ ಮದುವೆ ಆಗಿಲ್ಲ. ನೋಡಿ ಧ್ರುವನ್ ಜವಾಬ್ದಾರಿ ಇನ್ಮೇಲಿಂದ ನಂದು, ನಾನೇ ಮುಂದೆ ನಡೆಸ್ತೇನೆ. ಆಗಲಿ. ಧ್ರುವ ಸರ್ವ ಬಿದ್ದೋದ್ರು. ಎಲ್ರಿ ಬಿದ್ರು? ಅವ್ರೀಗ ತಾನೇ ಮದುವೆ ಆಗಿ ಖುಷಿಯಾಗಿ ಕೂರ್ತಿದ್ದಾರೆ. ನಾನು ಹೇಳಿದ್ದು ಸಂಸಾರ ಅನ್ನೋ ಸಮುದ್ರಕ್ಕೆ ಬಿದ್ದೋದ್ರು ಅಂತ. ಪುರೋಹಿತ್ರೆ, ಎದಳಿ ಬೇಗ ಅಶ್ವಿನಿ ನಕ್ಷತ್ರ ತೋರಿಸಿ. ಅದು ಅರುಂಧತಿ ನಕ್ಷತ್ರ. ಯಾವ್ದೋ ಒಂದು ನಕ್ಷತ್ರ ಇದೆಯಲ್ಲ ಬಿಡಿ ಸಾರ್ಥಕ್ ಸರ್. ಪುರೋಹಿತ್ರೆ, ಕಂಟಿನ್ಯೂ. देवताभ्यो नमः. क्षतान् समर्पयामि, पुष्पान् समर्पयामि. विशाङ्गं गुग्गळन्दूपं सुगन्धं च सुमनोहरं कपिलाकृतसंयुक्तं लोकोऽयं प्रतिदर्श्यताम्. ಅರುಂಧತಿ ನಕ್ಷತ್ರ ದೇವತಾಭ್ಯೋ ನಮಃ. ನೋಡಿಪ್ಪ, ಅಲ್ಲಿ ಅರುಂಧತಿ ನಕ್ಷತ್ರ ಕಾಣ್ತಾ ಇದೆ. ಕೈ ಹೀಗಿಟ್ಕೊಂಡು ನಿಮ್ಮ ಸಹಧರ್ಮಿಣಿಗೆ ತೋರಿಸಿ.
ಸಾರ್ಥಕ ಹಾ. ನಂಗೆ ಮುಂಚೆಯಿಂದನೂ ಈ ಶಾಸ್ತ್ರ ಏನು ಅಂತಾನೆ ಅರ್ಥ ಆಗಲ್ಲ. ಅಲ್ಲ ಅದ್ಯಾವುದೋ ಯಶಸ್ವಿನಿ ನಕ್ಷತ್ರ ತೋರಿಸ್ತೀನಿ ಅಂತಾನೆ. ಒಂದ್ಸಲಿ ಅಶ್ವಿನಿ ಅಂತೀರಾ, ಒಂದ್ಸಲಿ ಯಶಸ್ವಿನಿ ಅಂತೀರಾ. ಅದು ಅರುಂಧತಿ ನಕ್ಷತ್ರ. ಅದೇ ಯಾವುದೋ ಒಂದು ಒಟ್ಟಿನಲ್ಲಿ ನಕ್ಷತ್ರ ತೋರಿಸ್ತೀನಿ ಅಂತಾರೆ. ಆದ್ರೆ ಆಗ್ಲೊತ್ತಲ್ಲ ಅದು ಯಾವ ನಕ್ಷತ್ರ ತೋರಿಸ್ತಾರೆ ನಮ್ಮ ತಾಯಿಯಡೆಗೂ ನಂಗಂತೂ ಅರ್ಥ ಆಗ್ತಾ ಇಲ್ಲ. ಅಲ್ಲೇ ಇದೆಯಲ್ರಿ, ಕಾಣ್ತಾ ಇಲ್ವಾ ನಿಮ್ಗೆ? ಅದು ಮದ್ವೆ ಆದವ್ರಿಗೆ ಮಾತ್ರ ಕಾಣಿಸೋದು, ಮದ್ವೆ ಆಗದಿರೋ ಗುಂಡ್ರಿಗೆ ಕಾಣಿಸಲ್ಲ. ಹೋಗಿ ಹೋಗಿ ನಿಮ್ಮ ಹತ್ರ ಕೇಳಿದ್ನಲ್ಲ, ನನಗೆ ದಾರಿ ಮಾಡ್ಬೋದು. ಇನ್ನೊಂದು ನೋಡ್ಕೊಳ್ಳಿ, ಇನ್ನೊಂದು ನೋಡ್ಕೊಳ್ಳಿ. ಸಾಕಾ? ಕಾಣಿಸ್ತಾ ಇದೆಯಾ? ಕಾಣಿಸ್ತೀವಿ. ಹಾಂ. ಏನಿದು ಕಲೆ? ಹಾ, ನಿಮ್ಮನ್ನೇ ಕೇಳ್ತಿರೋದು. ಏನಿದು ಕಲೆ? ವೇದಾಂತ್, ಏನು ಗೊತ್ತಾ, ಮಗಳ ಮದುವೆ ಅನ್ನೋದನ್ನು ಮರೆತು ಎಲ್ಲ ಕೆಲಸ ಇವರೇ ಮಾಡಕ್ಕೆ ಹೋಗ್ತಾರಾ? ಕುಂಕುಮನೋ ಬಣ್ಣನೋ ಏನೋ ಹತ್ತಿರತ್ತಷ್ಟೇ, ನೋಡ್ಕೊಂಡೇ ಇರಲ್ಲ ಅವರು. ಅಷ್ಟೇ ತಾನೇ, ನಾನು ಬೇರೆ ಏನೋ ಅಂದ್ಕೊಂಡೆ. ಸರಿ ಸರಿ. ಸಾರ್ಥಕ್ ಸರ್, ಒಬ್ಬಟ್ಟು ಜೊತೆಗೆ ಹಾಲು ತುಪ್ಪನೂ ಹಾಕ್ತಾ ಇದ್ದಾರೆ ಅನಿಸ್ತಾ ಇದೆ. ಸ್ಮೆಲ್ ಘಮ ಘಮ ಅಂತ ಬರ್ತಾ ಇದೆ. ಬನ್ನಿ ಊಟಕ್ಕೆ ಹೋಗೋಣ. ಬಂದಿರೋದೇ ಇದಕ್ಕೆ ಅಂತ ಗೊತ್ತು. ಬನ್ನಿ ಹೋಗೋಣ. ಅದಕ್ಕೆ ನಡಿ ಹೋಗೋಣ. ಅಪ್ಪ, ನಾವು ಹೋಗಿ ಬರ್ತೀವಿ. ಧ್ರುವ, ಬಾ. ಇರಲಿ ಪರವಾಗಿಲ್ಲ, ಪರವಾಗಿಲ್ಲ. ಒಳ್ಳೇದಾಗಲಿ. ನೀವಿಬ್ರು 100 ವರ್ಷ ಸುಖವಾಗಿರಿ. ಹುಟ್ಟಿದ ಮನೆಗೆ ಮೆಟ್ಟಿದ ಮನೆಗೆ ಕೀರ್ತಿ ಥರ ಹೋಗಿ ನಡ್ಕೊ. ಅದಿತಿ, ಗಂಡನ ಹೆಸರು ಗಂಡನ ಮನೆಯವ್ರ ಹೆಸರು ಬೆಳಗೋ ಹಾಗೆ ನಡ್ಕೊಳಮ್ಮ. ಅಲ್ಲೇ ಯಾವುದೇ ಕಾರಣಕ್ಕೂ ಗಂಡನ ಮನೆಯವ್ರ ಕಳಂಕ ಬರೋ ಹಾಗೆ ನಡ್ಕೋಬೇಡ. ನನ್ನಿಂದ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡು. ಅಪ್ಪ, ಆ ಮಾತೆಲ್ಲ ಯಾಕೆ?